ಹಲೋ ನನ್ನ ಸಮಸ್ತ ಕನ್ನಡ ಜನತೆಗೆ ಬೆಳಗಿನ ಶುಭೋದಯ. ವೆಲ್ಕಮ್ ಮೈ ಬ್ಲಾಗ್ ಗಾಯ್ಸ್. ಹಾಗೆ ನನ್ನ ಮುಖನ ನನ್ನ ಮಿರರಲ್ಲಿ ನೋಡಿಕೊಂಡೆ, ಹಾಗೆ ಟೈಮ್ ನೋಡ್ತೀನಿ 6:30 ಆಗಿತ್ತು. ಹಾಗೆ ಸ್ವಲ್ಪ ಹೊರಗೆ ಹೋಗಿ ವ್ಯೂ ಮಾಡೋಣ, ಸ್ವಲ್ಪ ಹೇಗಿದೆ, ಸ್ವಲ್ಪ ತಣ್ಣಗನೆ ಗಾಳಿ ಸ್ವಲ್ಪ ಫೇಸಿಗೆ ಹೊಡೆದ್ರೆ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಕೊಂಡು ಹೊರಗೆ ಹೋಗ್ತಿದ್ದೆ. ಹಾಗೆ ಬಿಚ್ಚಣ್ಣ ಬೇರೆ ಬಂದಿದ್ರು, ನಮ್ಮ ಮತ್ತೆ ಕರೆದ್ರು, ಬಾಪ್ಪ ಇಲ್ಲಿ ನಿನ್ನ ಚಾನಲ್ಲೇ ಗೊತ್ತಿಲ್ವಂತ, ಯೂಟ್ಯೂಬ್ ಚಾನಲ್ ಅವರಿಗೆ ತೋರಿಸ್ಕೊಡು, ಓಪನ್ ಮಾಡಿಕೊಡು ಅಂತ ಹೇಳಿದ್ರು. ಹಾಗೆ ಅವ್ರ ಹತ್ರ ಫೋನ್ ಇಸ್ಕೊಂಡು ನಾನು ಅವತ್ತವರೆಗೆ ಸಬ್ಸ್ಕ್ರೈಬ್ ಮಾಡಿ ಕೊಟ್ಟಿದ್ದೆ ನನ್ನ ಚಾನಲ್ನ. ಅವ್ರು ನೋಡೋ ಗೊತ್ತೇ ಇಲ್ವಂತೆ, ಏನು ಮಾಡೋದಪ್ಪ ಅಂತ ಅಂದ್ಕೊಂಡು ಅವ್ರಿಗೆ ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಟ್ಟೆ, ತೋರಿಸ್ದೆ, ನೋಡಿ ಇದೆ ನನ್ನ ಯೂಟ್ಯೂಬ್ ಚಾನಲ್ಲು, ನಾನು ಸಬ್ಸ್ಕ್ರೈಬ್ ಅವತ್ತೇ ಮಾಡಿಕೊಟ್ಟಿದ್ದೀನಿ, ನೀವೇ ನೋಡಿಲ್ಲ, ಯೂಟ್ಯೂಬಲ್ಲಿ ಮಾತ್ರ ಅದು ನೋಡೋದು ಅಂತ ಹೇಳಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಹಾಗೆ ನಿಮಗೆ ಗೊತ್ತಿರೋರ ಹತ್ರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ, ನನ್ನ ಚಾನಲ್ನ ಚಿಕ್ಕದಾದ ಚಾನಲ್ನ ಬೆಳೆಸಿ ಅಂತ ಅವರಿಗೆ ಕೇಳಿಕೊಂಡೆ. ಸರಿ ಆಯಿತು ಬಿಡಪ್ಪ, ನಾನು ಹೇಳ್ತೀನಿ ಮಾಡಿಸ್ತೀನಿ ಅಂದರು. ಹಾಗೆ ನಾನು ಒಳಗೆ ಬಂದೆ. ಒಳಗೆ ಏನಕ್ಕೆ ಅಂದರೆ ನಾನು ಬೇಕಾದ್ರೆ ಇವತ್ತು ವಾಕಿಂಗ್ ಹೋಗಿಲ್ಲ, ಏನಕ್ಕೆ ಸ್ವಲ್ಪ ಕಾಲು ನೋವು ಇತ್ತು, ಬೇಕಾದ್ರೆ ನಾನು ಒಂದಿನ ವಾಕಿಂಗ್ ಹೋಗೋದು ನಿಲ್ಲಿಸ್ಬಿಡ್ತೀನಿ, ಆದರೆ ಎಕ್ಸಸೈಸ್ ಮಾಡೋದು ಬಿಡಲ್ಲ. ಹಾಗೆ ಎಕ್ಸಸೈಸ್ ಮಾಡಬೇಕಾಗಿತ್ತಲ್ಲ, ಹಾಗೆ ತರ್ಸಿ ಮೇಲೆ ನಡ್ಕೊಂಡು ಹೋದೆ. ಅಲ್ಲಿ ಸ್ವಲ್ಪ ಏನಂದರೆ ಕರೆದ್ರು, ಎಲ್ಲಪ್ಪ ಹೋಗ್ತಿದ್ಯಾ ಅಂತ, ಅತ್ತೆ ಒಂದು 10 ನಿಮಿಷ ಎಕ್ಸಸೈಸ್ ಮಾಡಿ ಬರ್ತಂತ ತಾರಸಿ ಮೇಲೆ ಹೋಗಿ ಹಾಗೆ ಮೆಡಿಟೇಷನ್ನ ಮಾಡ್ತಾ, ಮೆಡಿಟೇಷನ್ ಏನಕ್ಕಂದರೆ ಆತ್ಮವಿಶ್ವಾಸ ಹಾಗೂ ಏಕಾಗ್ರತೆ ಹೆಚ್ಚಾಗುತ್ತೆ. ಹಾಗೆ ನಾನು ಸೂರ್ಯ ನಮಸ್ಕಾರ ಏನಂದರೆ ದಿನ ನೀವು 10ರಿಂದ 12 ಸೂರ್ಯ ನಮಸ್ಕಾರ ಮಾಡಲೇಬೇಕು. ಏನಕ್ಕೆ ಅಂದರೆ ನಮ್ಮ ಬಾಡಿ ಫುಲ್ ಸ್ಟ್ರೆಂತ್ ಆಗಿರುತ್ತೆ, ನಮ್ಮ ಮೈಂಡು ಕಾನ್ಸಂಟ್ರೇಟ್ ಆಗಿರುತ್ತೆ, ಮನಸ್ಸಿಗೆ ಶಾಂತಿ ಹಾಗೂ ಏಕಾಗ್ರತೆ ಹೆಚ್ಚಿಸುತ್ತದೆ, ಗೊತ್ತಾ ನಿಮಗೆ. ಹಾಗೆ ಈ ಹನುಮಾನ್ ದಂಡ ಹೊಡೆದ್ರೆ ನಮ್ಮ ಶರೀರ ಚೇಂಜ್ ಆಗುತ್ತೆ, ಹಾಗೆ ಫುಲ್ ಪೀಸಾಗಿ ಬಾಡಿ ಫುಲ್ ಸ್ಟ್ರೆಂತ್ ಆಗಿರುತ್ತೆ. ಅದನ್ನ ಫಸ್ಟ್ ಕಲ್ತ್ಕೊಳ್ಳಿ, ಓಕೆನಾ. ಹಾಗೆ ನಾನು ಸ್ವಲ್ಪ ನನ್ನ ಕೆಲಸದ ಕಡೆಗೆ ಹೋಗ್ಬೇಕಾಗಿತ್ತಲ್ಲ, ರೆಡಿಯಾಗಿ ಬಂದೆ. ಆಗಲೇ ನಮ್ಮ ಮತ್ತೆ ತಿಂಡಿ ಏನು ಮಾಡಿದ್ರು ಅಂದರೆ ಪೊಂಗಲ್ ಚಟ್ನಿ. ಪೊಂಗಲ್ ಚಟ್ನಿ ಇವತ್ತು ಯಾರ್ಯಾರ ಮಲ್ಲಿ ಮಾಡಿದ್ರು ಹಾಗೆ ಕಮೆಂಟ್ ಮಾಡ್ರಪ್ಪ. ಪೊಂಗಲ್ ಚಟ್ನಿ, ಹಂಗೆ ಪೊಂಗಲ್ ಚಟ್ನಿ ತಿಂದು ಹೇಳ್ತೀನಿ ಬನ್ನಿ ಹೆಂಗಿದೆ ಅಂತ. ಪೊಂಗಲ್ ಚಟ್ನಿ ನೋಡೋದಕ್ಕೇ ಸೂಪರ್ ಆಗಿತ್ತು, ತಿಂದ ಮೇಲೆ ಸೂಪರ್ ಟೇಸ್ಟು. ಅದೇ ತುಪ್ಪ ಪೊಂಗಲ್ ಚಟ್ನಿ ಹಾಗೆ ತಿಂತಾ ಇದ್ದರೆ ಇನ್ನೂ ತಿನ್ನಬೇಕು ಅನ್ಸೋದು. ಹಾಗೆ ಪೊಂಗಲ್ ಚಟ್ನಿನ ತಿಂದ್ಕೊಂಡು ನಾನು ನನ್ನ ಕೆಲಸದ ಕಡೆಗೆ ಓಡೋ ಟೈಮಲ್ಲಿ ನಮ್ಮ ಅತ್ತೆ ಹೊರಗಿದ್ರು, ಅವರಿಗೂ ಬಾಯ್ ಅಂತ ಹೇಳ್ಕೊಂಡು ನಗಾಡ್ಕೊಂಡು ಹಂಗೆ ಹೊರಟೆ. ಏನಂದರೆ ಇವತ್ತು ಷಷ್ಠಿ ಹಬ್ಬ. ಈ ಷಷ್ಠಿ ಹಬ್ಬದಲ್ಲಿ ನಾನು ಚಿಕ್ಕದ್ರಲ್ಲಿ ನೆನಪಾಯಿತು, ಆ ಟೈಮಲ್ಲಿ ನಮ್ಮ ಅಜ್ಜಿ ನನಗೆ ಅವರೇ ಬೆಳಗ್ಗೆ ಎದ್ದು ತರಕಾರಿ ಎಲ್ಲ ಕೊಯ್ದು ಇಟ್ಟಿರೋರು, ಒಂದು ಪ್ಲೇಟಿಗೆ ಹಾಕಿ, ದೊಡ್ಡ ಪ್ಲೇಟಲ್ಲಿ ಒಂದು ದೊಡ್ಡ ಬೇಸಿನಲ್ಲಿ ಒಂದು 5 ಥರದ ಪ್ಲೇಟಿಗೆ ಹಾಕಿ, ಅದ್ರಲ್ಲಿ ತರಕಾರಿ ಎಲ್ಲ ಒಂದು 5-6 ಥರ ತರಕಾರಿ ಎಲ್ಲ ಹಾಕಿ ಇಟ್ಟಿರೋರು. ಅದನ್ನು ಅಕ್ಕಪಕ್ಕದ ಮನೆಗಳಿಗೆ ಕೊಟ್ಟು ಅವ್ರ ಮನೆಯಿಂದ ತರಕಾರಿಗಳನ್ನ ತಂದು ಅದ್ರಲ್ಲಿ ಸಾಂಬಾರು ಪಲ್ಯ ಏನಾರ ಮಾಡಿ, ಅದನ್ನೇ ಅವತ್ತು ಹಬ್ಬ. ಅದು ಒಂದು ಸ್ವಲ್ಪ ನೆನಪಾಯಿತು. ಹಾಗೆ ಏನಂದರೆ ಈಗಿನ ಜನ್ರೇಷನ್ ಹುಡುಗರಿಗೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಭಯ. ಏನಕ್ಕೆ ಕ್ಯಾಮ್ರಾ ಮುಂದೆ ಬಂದು ಭಯ ಅಂತ ನಂಗೆ ಗೊತ್ತಿಲ್ಲ. ಫಸ್ಟು ಅವರೇನಂತಾರೆ ಇವರೇನಂತಾರೆ ಅದನ್ನು ತಲೆಯಿಂದ ತೆಗೆದುಬಿಡಿ. ಹೇಳ್ತೀನಲ್ಲ, ನಿಮ್ಮ ಕಾನ್ಫಿಡೆನ್ಸಲ್ಲಿ ನೀವು ಏನೇ ಆಗಲಿ ಫೇಸ್ ಮಾಡಿ. ನಾನು ಸುಮಾರು ಜನನ ಈಗ 1-4 ಡೇಸಲ್ಲಿ ಬನ್ನಿ ಮಾತಾಡಿ, ನನ್ನ ಜೊತೆ ಸ್ವಲ್ಪ ಫನ್ ಆಗಿರುತ್ತೆ, ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಬನ್ನಿ ಅಂತ ಕೇಳಿದ್ರೆ, ಆಗಲ್ಲಪ್ಪ ನಾವು ಚೆನ್ನಾಗಿಲ್ಲ, ಹಂಗಿದ್ದೀವಿ ಹಿಂಗಿದ್ದೀವಿ, ನಾನೇನು ತ್ರಿಪುರ ಸುಂದರನಾ, ಇಲ್ಲ, ಏನು ಮಾಡೋಂಗಿಲ್ಲ. ಹಾಗೆ ಏನಂದರೆ ಒಂದು ಕೆಲಸನ ನೀವು ಕಷ್ಟ ಅಂತ ನೀವು ಕೆಲಸ ಮಾಡೋದನ್ನೇ ಬಿಟ್ಬಿಟ್ರೆ ಅದಕ್ಕಿಂತ ಸೋಂಬೇರಿತನ ಇಲ್ಲ. ಪ್ರೆಷರ್ ಇರಲಿ ಏನೇ ಇರಲಿ, ಒಂದು ಕಷ್ಟದ ಕೆಲಸ ಒಂದು ಕಲಿಯೋ ತನಕ ಅಷ್ಟೇ ಅದು ಕಷ್ಟ, ಕಲಿತ ಮೇಲೆ ಅದು ಆರಾಮಾಗಿರುತ್ತೆ, ಗೊತ್ತಾ. ಹಾಗೆಯೇ ಮನೆಗೆ ಬಂದೆ. ಹಾಗೆ ನಮ್ಮ ಮತ್ತೆ ಮಧ್ಯಾಹ್ನ ಊಟಕ್ಕೆ ಕಡುಬು ತರಕಾರಿ ಪಲ್ಯ ಮಾಡಿದರು. ತರಕಾರಿ ಪಲ್ಯ ತಿನ್ಕೊಂಡು ಹಾಗೆಯೇ ಹೊರಟೆ. ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಬ್ರೋನ ಹಾಗೆ ತಿರುಗು ಬ್ರೋ ಮಾತಾಡಿವೆ ಅಂದರೆ ಅವ್ರು ಮಾತಾಡ್ತಾನೆ ಇಲ್ಲ. ಇವರು ವಿಜಯ್ ಬ್ರೋ, ಅವರು ನಮ್ಮ ಹೇಮಂತ್ ಬ್ರೋ, ಇಲ್ಲಿ ಕೆಳಗೊಬ್ಬರು ಇದ್ದಾರೆ, ಅವ್ರ ಹೆಸರು ಹರ್ಷ ಬ್ರೋ ಅಂತ. ಇವರೆಲ್ಲ ನಮ್ಮ ಕೊಲೀಗ್ಸು. ಕೆಲಸ ಮುಗಿಸ್ಕೊಂಡು ಹಾಗೆಯೇ ಮನೆಗೆ ಓಡ್ತಿದ್ರು. ಹಾಗೆ ನಮ್ಮ ಹೇಮಂತ್ ಬ್ರೋ ಇದ್ದಾರೆ, ಅವ್ರ ಬೈಕ್ ತೋರಿಸ್ತೀನಿ ನೋಡಿ, ಬೈಕ್ ಒಳ್ಳೆ ಸಕ್ಕದಾಗಿದೆ. ಆದರೆ ಅವ್ರಿಗೆ ಬನ್ನಿ ಬ್ರೋ ರಿವ್ಯೂ ಮಾಡ್ಬನ್ನಿ ನಿಮ್ಮ ಬೈಕ್ ಬಗ್ಗೆನೇ. ಹಂಗೆ ಅಂದರೆ ಅವ್ರು ಒಳ್ಳೆ ನಾಚ್ಕೊಂಡು ಹೋಗ್ತಾಯಿದ್ರು. ನಮ್ಮ ಬ್ರೋಸ್ಗಳಿಗೆ ಕೊಲೀಗ್ಸ್ಗೆ ಹಂಗೆ ಬಾಯ್ ಹೇಳ್ತಾ ಅವ್ರ ಕಡೆ ಮನೆ ಕಡೆಗೆ ಹೊರಟರು. ನಮ್ಮ ಬ್ರೋನ ಬಾಯ್ ಹೇಳಿ ನಾನು ನನ್ನ ಮನೆ ಕಡೆ ಹೊರಟೆ. ನಾನು ಈಗಲೂ ಏನು ಹೇಳೋದಂದರೆ, ನಿಮ್ಮ ಮೇಲೆ ನೀವು ಯಾವತ್ತೂ ಹುಚ್ಚು ನಂಬಿಕೆ ಇಟ್ಕೊಳ್ಳಿ. ಏನೇ ಆದ್ರೂ ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಇರಲಿ. ಫಸ್ಟ್ ಸ್ಟಾರ್ಟ್ ಮಾಡಿ, ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ, ಗೊತ್ತಾಯ್ತಾ. ಹಾಗೆ ನಾನು ಮನೆಗೆ ಬಂದು ಸ್ವಲ್ಪ ನಾನು ಫ್ರೆಶ್ ಆಗಿ ನನ್ನ ಮೈಂಡ್ ಸ್ವಲ್ಪ ಪೀಸ್ ಆಗಬೇಕಲ್ಲ. ಹಾಗೆ ನಮ್ಮ ಮಾಮ ಎಲ್ಲೋ ದೇವಸ್ಥಾನಕ್ಕೆಲ್ಲ ಹೋಗಿದ್ರು, ಅವ್ರು ಕಜ್ಜಾಯ ಬೇರೆ ತಗೊಬಂದ್ಬಿಟ್ಟಿದ್ರು. ಹಾಗೆ ನಾನು ಕಜ್ಜಾಯ ಜೊತೆಗೆ ಸಂಜೆ ಟೈಮು
ಕಾಫಿ ಕುಡಿತೀನಿ, ಅಂದರೆ ಹಾಲು ಕಾಫಿ ಕುಡಿಯೋಲ್ಲ ನಾನು, ಬ್ಲಾಕ್ ಕಾಫಿ ಕುಡಿತೀನಿ ಗೊತ್ತಾ. ಬ್ಲಾಕ್ ಕಾಫಿ ಕುಡಿದ್ರೆ ಸ್ವಲ್ಪ ಮೈಂಡು ಸ್ಪೀಡಾಗಿ ಓಡುತ್ತೆ, ಅದಕ್ಕಾಗಿ ಬ್ಲಾಕ್ ಕಾಫಿ ಮತ್ತು ಕಜ್ಜಾಯ ತಿನ್ಕೊಂಡು ಹಾಗೆ ನನ್ನ ಕೆಲಸ ಇರುತ್ತಲ್ಲ, ಕೆಲಸ ಅಂದರೆ ಸ್ವಲ್ಪ ನಂದು ಎಡಿಟಿಂಗ್ ಇರುತ್ತೆ ಅಥವಾ ಏನೋ ಓದೋದಿರುತ್ತೆ. ಇದು ನಂದಲ್ಲ ರೂಮು, ಇದು ನಮ್ಮ ಅಣ್ಣನ ರೂಮು. ಅವರು ಇಲ್ಲ, ಅವರು ಹೈದ್ರಾಬಾದಲ್ಲಿ PhD ಮಾಡ್ತಿದ್ರೆ, ಅದಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಯಾವುದೇ ಓದೋದಾಗಲಿ ಇಲ್ಲ ಎಡಿಟಿಂಗ್ ಆಗಲಿ ಇಲ್ಲೇ ಬಂದು ಇದೇ ಜಾಗದಲ್ಲಿ ನಾನು ವಿಡಿಯೋ ಮಾಡೋದು ನೋಡ್ಕೊಳ್ಳಿ. ಇಲ್ಲೇ ನಾನೆಲ್ಲ ನನ್ನ ಕೆಲಸ ಆಗಲಿ ಏನೇ ಪ್ರತಿಯೊಂದಾಗಲಿ ನಾನು ಇಲ್ಲೇ ಮಾಡೋದು ಗೈಸ್. ಈಗಲೂ ನಾನು ಏನು ಹೇಳ್ತೀನಂದರೆ, ಫಸ್ಟು ಕಂಟೆಂಟ್ ಕ್ರಿಯೇಷನ್ಸ್ ಯಾರ್ಯಾರಿಗೆ ಇಷ್ಟ ಸ್ಟಾರ್ಟ್ ಮಾಡಿ. ಜನ ನಗ್ತಾರೆ, ಪಕ್ಕದವ್ರು ನಗ್ತಾರೆ, ಅಥವಾ ನಿಮ್ಮ ರಿಲೇಟಿವ್ಸಲ್ಲಿ ನಕ್ಕಿ ಏನೇನೋ ಅಂತಾರೆ ಅನ್ನೋದನ್ನ ತಲೆಯಿಂದ ಬಿಟ್ಬಿಟ್ಟು ಫಸ್ಟು ಸ್ಟಾರ್ಟ್ ಮಾಡೋದು ಕಲೀರಿ. ಹಾಗೆ ನನ್ನ ಚಾನಲ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.